ಎಲ್ರಿಗೂ ನಮಸ್ಕಾರ. ವಿಶ್ವ ಹಿರಿಯ ನಾಗರಿಕರ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರೂ ಕೂಡ ತಿಳಿಸ್ತಾ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾಡಳಿತ, ವಿಕಲಚೇತನ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಗ್ರಾಮೀಣ ಪುನರ್ವಸತಿ ಯೋಜನೆಯ ಕಾರ್ಯಕರ್ತರುಗಳು, ನಿವೃತ್ತ ನೌಕರರ ಸಂಘಗಳು, ಕರ್ನಾಟಕ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಘ ಹಾಗೂ ಹಿರಿಯ ನಾಗರಿಕರ ಏಳಿಗೆಗಾಗಿ ಶ್ರಮಿಸುತ್ತಿರುವ ಸರ್ಕಾರೇತರ ಸಂಘ ಸಂಸ್ಥೆಗಳು, ಇವರೆಲ್ಲರ ಸಂಯುಕ್ತಾಶ್ರಮದಲ್ಲಿ ಈ ಒಂದು ಪವಿತ್ರವಾದಂಥ ಒಂದು ಪೂಜಾ ಕಾರ್ಯಕ್ರಮವನ್ನು ಇಡೀ ರಾಜ್ಯದಲ್ಲಿ ನಾವೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಆಚರಣೆಯನ್ನು ಮಾಡ್ತಾರೆ. ನಾವು ಕಾಣುವಂಥ ದೇವರು, ನಾವು ನಿಜವಾಗಿ ಪ್ರತಿದಿನ ಕಣ್ಣು ತುಂಬಿ ನೋಡುವಂಥ ತಂದೆ ತಾಯಿಗಳ ಒಂದು ಪೂಜಾ ಕಾರ್ಯಕ್ರಮ ಇದು. ತಂದೆ ಮತ್ತು ಮಕ್ಕಳು, ತಂದೆ ತಾಯಿ ಮತ್ತು ಮಕ್ಕಳು, ಭಗವಂತನಿಗೆ ಮತ್ತು ಭಕ್ತನಿಗೆ ಇರುವಂಥ ಒಂದು ಸಂಬಂಧ. ಇಂಥ ಒಂದು ಪೂಜಾ ಕಾರ್ಯಕ್ರಮ ಇವತ್ತು ನಮ್ಮ ಜಿಲ್ಲೆಯಲ್ಲೂ ಕೂಡ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ನಾವೆಲ್ಲರೂ ಆಚರಣೆಯನ್ನ ಮಾಡ್ತಾ ಇದ್ದೀವಿ. ಪೂಜ್ಯರು ಇವತ್ತು ಬಹಳಷ್ಟು ಜನ ನೀವೆಲ್ಲರೂ ಕೂಡ ಬಂದಿದ್ದೀರಿ. ಹಿರಿಯರು ನೀವೆಲ್ಲ ಪೂಜ್ಯರು, ತಾಯಂದಿರೆಲ್ಲ ಬಂದಿದ್ದೀರಿ. ವಿಶ್ವ ದಿನಾಚರಣೆ ನಾವೆಲ್ಲರೂ ಕೂಡ ಇವತ್ತು ಹಿರಿಯ ನಾಗರಿಕರು ಅಂತ ಹೇಳ್ತೀವಿ. ನಾವೆಲ್ಲರೂ ಕೂಡ ಪೂಜೆ ಮಾಡುವಂಥದ್ದು ನಾವು ಎಲ್ಲ ಮಕ್ಕಳು. ಮಕ್ಕಳಿಗೆ ತಂದೆ ತಾಯಿನೇ ಆಸ್ತಿ, ತಂದೆ ತಾಯಿಗಳಿಗೆ ಮಕ್ಕಳೇ ಆಸ್ತಿ. ನಾವು ಸಂಪಾದನೆ ಮಾಡುವಂತ ಆಸ್ತಿ ನಿಜವಾದ ಆಸ್ತಿ ಅಲ್ಲ, ಶಾಶ್ವತವಾದಂತ ಆಸ್ತಿ ಅಲ್ಲ. ಆದ್ರೆ ನಿಜವಾದಂತ ಆಸ್ತಿ ಯಾವುದು ಅಂತ ಹೇಳಿದ್ರೆ, ನಾವು ನಮ್ಮ ಮಕ್ಕಳಿಗೆ ಕೊಡುವಂತ ವಿದ್ಯೆ, ನಮ್ಮ ಮಕ್ಕಳಿಗೆ ಕೊಡುವಂತ ಒಳ್ಳೆಯ ನಡೆ ನುಡಿ, ಸಮಾಜಕ್ಕೆ ಕೊಡುವಂತ ಕೊಡುಗೆನೆ ಒಂದು ಶಾಶ್ವತವಾದಂತ ಒಂದು ಕೊಡುಗೆ. ಅದೇ ರೀತಿ ನಾವು ಕೊಡುವಂತ ಒಂದು ಭಕ್ತಿ, ನಾವು ಕೊಡುವಂತ ಗೌರವ, ಅದು ನಿಜವಾಗಿ ಶಾಶ್ವತವಾದಂತ ಪೂಜೆ. ಏನು ನಾವು ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ತೀವಿ, ಕಾಣದ ದೇವರನ್ನ ನಾವು ಭಕ್ತಿಯಿಂದ ನೋಡ್ತೀವಿ, ಅದನ್ನ 100 ಪಟ್ಟು ನಾವು ಯಾರಿಗೆ ನೋಡ್ತೀವಿ ನಿಜವಾದ ಕಣ್ಣು, ಅದು ನಮ್ಮ ತಂದೆ ತಾಯಿಗಳು. ಅವರ ಇವತ್ತೊಂದು ಕಾರ್ಯಕ್ರಮ, ಇವತ್ತು ಹಿರಿಯರ ನಾಗರಿಕ ದಿನಾಚರಣೆ ನಾವೆಲ್ಲರೂ ಕೂಡ ಇವತ್ತು ಮಾಡ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ನಾನು ಒಂದು ನಿಮಗೆ ನಮ್ಮ ಯುವಕರಿಗೆ ಮನವಿ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಇವತ್ತಿನ ಕಾಲದಲ್ಲಿ, ಆಧುನಿಕ ಕಾಲದಲ್ಲಿ ಅನೇಕ ವೃದ್ಧಾಪ್ಯ ಆಶ್ರಮಗಳು ಇವತ್ತು ನಮಗೆ ಕಾಣ್ತಾ ಇದೆ. ನಮ್ಮ ತಂದೆ ತಾಯಿಗಳು ನಮ್ಗೆಲ್ಲರೂ ಕೂಡ ಬಹಳ ಆಸೆಯಿಂದ ನಮ್ಮನ್ನ ಡಾಕ್ಟರ್ ಮಾಡ್ತಾರೆ, ಇಂಜಿನಿಯರ್ ಮಾಡ್ತಾರೆ, ವಿದ್ಯಾಭ್ಯಾಸ ಕೊಡ್ತಾರೆ, ಒಳ್ಳೆಯದನ್ನ ಬಯಸ್ತಾರೆ. ಅವ್ರು ಮುಪ್ಪಂದ ತಕ್ಷಣ ನಾವೆಲ್ಲರಿಗೂ ಕೂಡ ನಾವು ಅವ್ರಿಗೆ ವೃದ್ಧಾಶ್ರಮ ಕಡೆ ನಾವೆಲ್ಲರೂ ಕೂಡ ಅವ್ರಿಗೆ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ನಮಗೆ ಭಾರ, ತಂದೆ ತಾಯಿಗಳೇ ನಮಗೆ ಭಾರ ಆಗ್ಬಿಡ್ತಾರೆ. ನಮ್ಮ ಸಂಸಾರಕ್ಕೆ ಭಾರ ಆಗ್ತದೆ. ನಾವು ಕಟ್ಕೊಂಡ ಮಡಿದಿಗಳಿಗೆ, ನಾವು ಹುಟ್ಟಿಸಂತ ಮಕ್ಕಳಿಗೆ ನಮ್ಮ ತಂದೆ ತಾಯಿಗಳು ಭಾರ ಆಗ್ಬಿಡ್ತಾರೆ. ಅವ್ರು ತಗೊಳ್ಳೋದು ಒಂದು ವೃದ್ಧಾಶ್ರಮಕ್ಕೆ ಸೇರಿಸುವಂಥದ್ದು, ಅಲ್ಲೇ ಅವರಿಗೆ ಬಿಡುವಂಥದ್ದು, ಅವರ ಪ್ರೀತಿ ಅಲ್ಲಿಗೆ ಕಡಿಮೆ ಮುರಿದೋಗ್ತದೆ. ಎಲ್ಲ ಅಲ್ಲೇ ಗೋಡೆ ಎಲ್ಲ ನಮಗೆಲ್ಲರೂ ಕೂಡ ಅಲ್ಲಿಗೆ ನಮ್ಮ ಜೀವನದ ಅಂತ್ಯನೇ ಆಗ್ಬಿಡುತ್ತೆ. ಅವೆಲ್ಲರೂ ಕೂಡ ಒಂದು ವಿಶ್ವಾಸ, ಒಂದು ಸಂಬಂಧ, ಪ್ರೀತಿ ಎಲ್ಲವೂ ಕಳ್ಕೊಳ್ತಾರೆ. ಸೊ ದಯವಿಟ್ಟು ಯಾರೇ ಆಗಲಿ ನಿಜವಾದ ತಂದೆ ತಾಯಿನೇ ನಮಗೆ ದೇವರು. ಸೊ ಆ ದೃಷ್ಟಿಯಲ್ಲಿ ಯಾವತ್ತೂ ಕೂಡ ವೃದ್ಧಾಪ್ಯಕ್ಕೆ ನಾವು ಸೇರಿಸ್ಬೇಡ್ದು. ಅವರ ಸೇವೆಯನ್ನು ನಾವು ಸದಾ ಅವರಿರುವವರೆಗೂ ಕೂಡ, ಕೊನೆಯ ಉಸಿರುವರೆಗೂ ಕೂಡ ನಾವೆಲ್ಲೂ ಪೂಜೆಯನ್ನು ನಾವು ಮಾಡಬೇಕು. ಅವರ ಗೌರವವನ್ನು ಕೊಟ್ಟರೆ ಮಾತ್ರ ನಾವೆಲ್ಲರೂ ಕೂಡ ನಿಜವಾದ ಮನುಷ್ಯರು. ಯಾವಾಗ ನಿಜವಾದ ಮನುಷ್ಯರು ನಮ್ಮ ತಂದೆ ತಾಯಿಗಳು ಕೊಟ್ಟಂತ ವಿದ್ಯೆಯಿಂದ ನಾವು ನಿಜವಾದ ಮನುಷ್ಯರಾಗಕ್ಕೆ ಸಾಧ್ಯ. ಏನ್ ಹೇಳ್ತಾರೆ ಬಸವಣ್ಣವರು, ಓದಿ ಬ್ರಾಹ್ಮಣನಾಗು, ಕಾದು ಕ್ಷತ್ರಿಯನಾಗು, ಏನಾದರೂ ಆಗೋ ಮೊದಲು ನೀ ಮಾನವನಾಗು ಅಂತ ಹೇಳ್ತಾರೆ. ಸೊ ನಾವು ನಿಜವಾದ ಮನುಷ್ಯರಾಗಬೇಕಾದ್ರೆ ನಮಗೆ ವಿದ್ಯೆ ಮುಖ್ಯ. ವಿದ್ಯೆ ಎಲ್ಲಿಂದ ನಮ್ಗೆ ಬರ್ತದೆ ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ ಗುರುಗಳಿಂದ ನಮಗೆ ಕೂಡ ವಿದ್ಯೆ ಬರ್ತದೆ.
ಆ ವಿದ್ಯೆನೇ ನಮ್ಗೆಲ್ಲೂ ಕೂಡ ಒಳ್ಳೆಯದನ್ನ ಕೆಟ್ಟದ್ದನ್ನ ಸಮಾಜ, ತಂದೆ ತಾಯಿ, ದೇವರು, ಚಿಕ್ಕದು ದೊಡ್ಡದು ಏನೆಲ್ಲ ನಮಗೆ ವಿದ್ಯೆ ಎಲ್ಲಿಂದ ಬರ್ತದೆ ಅಂತ ಹೇಳಿದ್ರೆ ವಿದ್ಯಾಭ್ಯಾಸದಿಂದ, ವ್ಯಾಸಂಗದಿಂದ ಮಾತ್ರ ನಮಗೆ ಆ ಗುಣಗಳು ಬರೋಕ್ಕೆ ಸಾಧ್ಯ. ಸೊ ಆ ದೃಷ್ಟಿಯಲ್ಲಿ ನಾವು ನಮ್ಮ ತಂದೆ ತಾಯಿಗಳಿಗೆ ಅವನ ತಾಯಿ ಪಾದದ ಕೆಳಗಡೆ ಏನ್ ಧೂಳಿರ್ತದೆ ಅದು ನಿಜವಾದ ಸ್ವರ್ಗ. ನಮ್ಮಲ್ಲಿ ಪುರಾಣದಲ್ಲಿ ಹೇಳ್ತದೆ, ಮಹಾಭಾರತದಲ್ಲಿ ಹೇಳ್ತದೆ, ಯಾರು ನಮ್ಮ ನಿಜವಾದ ದೇವರು ಅಂತ ಹೇಳಿದ್ರೆ ನಮ್ಮ ತಂದೆ ತಾಯಿ. ಅವರ ಪಾದದ ಧೂಳಲ್ಲಿ ನಮ್ಮ ಸ್ವರ್ಗ ಇದೆ. ಏನ್ ನಾವು ಅವ್ರಿಗೆ ಪೂಜೆ ಮಾಡ್ತೀವಿ ಅದೇ ನಮಗೆ ಮುಂದಕ್ಕೆ ಶಾಶ್ವತವಾಗಿ ನಿಂತ್ಕೊಳ್ಳುವಂತ ಒಂದು ಆದರ್ಶ. ಸೊ ಅವರಲ್ಲಿ ಯಾರೂ ಕೂಡ ವೃದ್ಧಾಶ್ರಮಕ್ಕೆ ಸೇರಿಸುವಂಥದ್ದು, ಅವ್ರ ಮೇಲೆ ಕೇಸ್ ಹಾಕುವಂಥದ್ದು, ಅವ್ರಿಗೆ ಕೊನೆ ಅವರ ದಿನಗಳಲ್ಲಿ ನಾವು ಅವ್ರಿಗೆಲ್ಲರೂ ಕೂಡ ತೊಂದರೆಯನ್ನು ಕೊಡುವಂಥದ್ದು, ಬೇಸರ ಮಾಡುವಂಥದ್ದು, ಕೆಟ್ಟ ಮಾತುಗಳಲ್ಲಿ ಅವರಿಗೆ ನಾವು ನಡವಳಿಕೆ ಮಾಡುವಂಥದ್ದು ನಾವ್ಯಾರೂ ಕೂಡ ಮಾಡಬಾರ್ದು. ನಾವೆಲ್ಲರೂ ಕೂಡ ತಂದೆ ತಾಯಿಗಳಿಗೆ ಯಾರು ನೋಯಿಸ್ತಾರೆ ಅವ್ರು ಯಾವತ್ತೂ ಕೂಡ ಜೀವನದಲ್ಲಿ ಯಶಸ್ಸು, ಶ್ರೇಯಸ್ಸು, ಶಾಂತಿ, ನೆಮ್ಮದಿ ಯಾರೂ ಕಾಣಕ್ಕೆ ಸಾಧ್ಯನೇ ಇಲ್ಲ. ಅವ್ರಿಗೆ ಎಷ್ಟು ನಾವು ಭಕ್ತಿಯಿಂದ, ಪ್ರೀತಿಯಿಂದ ನೋಡ್ತೀವೋ ಅಷ್ಟೇ ನಮಗೆ ಶ್ರೇಯಸ್ಸು, ಯಶಸ್ಸು, ಶಾಂತಿ, ನೆಮ್ಮದಿ ನಮ್ಮೆಲ್ಲರೂ ಕೂಡ ಭಗವಂತ ಕೊಡ್ತಾನೆ ಹೊರತು ಇನ್ಯಾವ ರೂಪದಲ್ಲೂ ಕೊಡಲ್ಲ. ಸೊ ಇವತ್ತಂತ ಒಂದು ಪವಿತ್ರವಾದಂಥ ಕಾರ್ಯಕ್ರಮ ಇವತ್ತು ನಾವು ನೀವೆಲ್ಲ ಸೇರಿ ಇವತ್ತು ಆಚರಣೆಯನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಅನೇಕ ಜನರು ಮಾತಾಡುವಾಗ ಇವತ್ತು ನಿಮಗೆಲ್ಲ ಗೊತ್ತು, ಸರ್ಕಾರ ನಿಮ್ಮನ್ನೆಲ್ಲನೂ ಹಿರಿಯ ನಾಗರಿಕ ಅನೇಕ ಕಾರ್ಯಕ್ರಮನ ಅನುಷ್ಠಾನ ಮಾಡಿದ್ದಾರೆ. ಅದು ಇವತ್ತು ಕಾರ್ಯಕರ್ತರು ಆಗ್ತಾ ಇದೆ. ನಿಮ್ಮೆಲ್ಲರೂ ಕೂಡ ಬಸ್ನಲ್ಲಿ ಓಡಾಡೋಕ್ಕೆ ನಿಮಗೆ ಒಂದು ಕೌಂಟ್ರೇ ಮಾಡಿದ್ದಾರೆ ಸ್ಪೆಷಲ್. ಯಾರು 60 ವರ್ಷ ಹಿರಿಯ ನಾಗರಿಕರು ದಾಡ್ತಾರೋ ಎಲ್ಲರೂ ಕೂಡ ಇವತ್ತು ಬಸ್ಸಲ್ಲಿ ಅವರೆಲ್ಲರೂ ಉಚಿತವಾಗಿ ಅವರಿಗೆ ಕೂಡ ಕಾರ್ಡನ್ನು ಕೊಡುವಂಥದ್ದು, ಅಥವಾ ಪರ್ಸೆಂಟೇಜ್ ಮೇಲೆ ನಿಮ್ಮೆಲ್ಲರೂ ಕೂಡ ಅವರಿಗೆ ಉಚಿತವಾಗಿ ಅವರಿಗೆ ಪ್ರಯಾಣ ಬಳಸುವಂಥದ್ದು, ಹೆಲ್ತ್ ಇನ್ಶೂರೆನ್ಸ್ನಲ್ಲಿ ಅವರಿಗೆ ರಿಯಾಯಿತಿಯನ್ನು ಕೊಡುವಂಥದ್ದು, ಎಲ್ಲ ರೀತಿಯಲ್ಲೂ ಕೂಡ ಅವ್ರಿಗೆ ಮಾಡುವಂಥದ್ದು, ಓಲ್ಡ್ ಏಜ್ ಪಿಂಚಣಿಯನ್ನು ಕೊಡುವಂಥದ್ದು, ಮತ್ತು ಕೆಲವರು ಹೆಲ್ತ್ ಕ್ಯಾಂಪ್ ಅಂತ ಹೇಳೋದು ಅನೇಕ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಸಮಾಜದಲ್ಲಿ ಸಾಕಷ್ಟು ಜನ ಎಲ್ಲರೂ ಕೂಡ NGOಗಳಾಗಲಿ, ಬೇರೆ ಸಂಘ ಸಂಸ್ಥೆಗಳಾಗಲಿ ಇವತ್ತು ಅನೇಕ ಈ ವಿಚಾರವನ್ನು ಇವತ್ತು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡಿ ನಿಮ್ಮೆಲ್ಲರೂ ಕೂಡ ಆರೋಗ್ಯವಂತರಾಗಬೇಕು ಅಂತ ಹೇಳಿ ನಿಮ್ಮನ್ನೆಲ್ಲರೂ ಕೂಡ ಇವತ್ತು ಹೆಲ್ತ್ ಕ್ಯಾಂಪ್ಗಳು ಕೂಡ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನೀವು ಕ್ರೀಡೆಗಳನ್ನು ಇವತ್ತು ಆಡಿ ಬಹಳ ಪ್ರಶಂಸೆಯನ್ನು ತಗೊಂಡು ಗಳಿಸಿದ್ವಿ. ನಿಮ್ಮ ವಯಸ್ಸಲ್ಲಿ ಒಂದು ಆಟ ಆಡಿದ್ರೆ ಬಹಳ ಸಂತೋಷ ಆಗ್ತದೆ, ಸಂತೋಷ, ಆಟ ಆಡ್ಲಿಕ್ಕೂ ಬಹಳ ಸಂತೋಷ ಆಗ್ತದೆ. ನಿಮ್ಮನ್ನೆಲ್ಲ ನಮ್ಮ ಅಧಿಕಾರಿಗಳೆಲ್ಲ ನಿಮಗೆ ಕ್ರೀಡೆಯಲ್ಲಿ ಕೆಲವರು ಮ್ಯೂಸಿಕಲ್ ಚೇರ್ ಅನ್ನು ಆಟ ಆಡಿಸಿದ್ದಾರೆ, ಕೆಲವರು ಬಿರುಸಿನ ನಡಿಗೆ ಅಂದ್ರೆ ಬೇಗ ನಡೆಯುವಂತಹದ್ದು, ಬಕೆಟ್ನಲ್ಲಿ ಬಾಲನ್ನು ಎಸೆಯುವಂಥದ್ದು, ತಾವೆಲ್ಲರೂ ಕೂಡ ಕ್ರೀಡೆಯಲ್ಲಿ ಭಾಗವಹಿಸಿ ಬಹಳ ಸಂತೋಷ. ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೀನಿ, ನೀವೆಲ್ಲರೂ ಆರೋಗ್ಯಕರವಾಗಿದ್ದರೆ ಮಾತ್ರ ಮನೆಯಲ್ಲಿ ಶಾಂತಿ, ವಾತಾವರಣ ಚೆನ್ನಾಗಿರ್ತದೆ. ಒಂದು ನೆಮ್ಮದಿಯ ವಾತಾವರಣ ಯಾವಾಗ ಇರ್ತದೆ ಅಂತ ಹೇಳಿದ್ರೆ ನೀವೆಲ್ಲರೂ ಆರೋಗ್ಯಕರ ಇರ್ಬೇಕು. ಆರೋಗ್ಯಕರ ಇರೋದೇ ಮಕ್ಕಳ ಕೈಲಿ ಇಲ್ಲ, ಅದು ನಿಮ್ಮ ಕೈಲಿದೆ. ನೀವು ವಾಕ್ ಮಾಡಬೇಕು. ಒಂದಷ್ಟು ದೂರ ನೀವೆಲ್ಲ ಬೆಳಗ್ಗೆ ಎದ್ದು ದೇವರಿಗೆ ಕೈ ಮುಗಿದು ಒಂದಷ್ಟು ದೂರ ನೀವೆಲ್ಲರೂ ಕೂಡ ವಾಕ್ ಮಾಡಬೇಕು. ಕೈಲಾದಷ್ಟು ನೀವೆಲ್ಲೂ ಕೂಡ ಒಂದು 10 ನಿಮಿಷ, 15 ನಿಮಿಷ, 20 ನಿಮಿಷ ನೀವೆಲ್ಲರೂ ಕೂಡ ಎಕ್ಸಸೈಸನ್ನು ಮಾಡಬೇಕು. ಯಾರು ಹೇಳ್ತಾರೆ ನಮ್ಮ ಕ್ರೀಡಾಂಗಣ ನಮ್ಮಲ್ಲಿ ಒಂದು ಆಟದ ಮೈದಾನ ಆಗಲಿ ಅಥವಾ ಒಂದು ವಾಕ್ ಮಾಡಕ್ಕೆ ಮೈದಾನ ಇಲ್ಲ ಅಂತ ಹೇಳಿ. ನಮ್ಮಲ್ಲಿ ಜಿಲ್ಲಾ ಕ್ರೀಡಾಂಗಣ ಇದೆ, ಆದರೆ ಅದು ಯೋಗ್ಯವಾಗಿರಲಿಲ್ಲ. ಒಂದು ಲೈಟ್ ಇರಲಿಲ್ಲ, ಒಂದು ನೀರು ಇರಲಿಲ್ಲ, ಒಂದು ಟಾಯ್ಲೆಟ್ಸ್ ಇರಲಿಲ್ಲ, ಒಂದು ಕ್ಲೀನ್ನೆಸ್ ಇರಲಿಲ್ಲ. ಇವತ್ತು ನಾವೆಲ್ಲರೂ ಕೂಡ ಅದಕ್ಕೆ ಆದ್ಯತೆಯನ್ನು ಕೊಟ್ಟು ಬಹಳ ಚೆನ್ನಾಗಿ ಇವತ್ತು ನೀರು, ಬೆಳಕು, ಕರೆಂಟು, ಸ್ವಚ್ಛತೆಯನ್ನು ಮಾಡುವುದು, ಟಾಯ್ಲೆಟ್ ಮಾಡುವಂಥದ್ದು ಎಲ್ಲ ಬಹಳ ಚೆನ್ನಾಗಿ ಇವತ್ತು ಕ್ರೀಡಾಂಗಣದಲ್ಲಿ ಮಾಡಿದ್ದೀವಿ. ಸಾಕಷ್ಟು ಜನ ಎಲ್ಲ 100 ಜನ ಇವತ್ತು ಮಕ್ಕಳೆಲ್ಲ ಆಡ್ತಾ ಇದ್ದಾರೆ. ಸಾಕಷ್ಟು ನಮ್ಮ ತಂದೆ ತಾಯಿಯಂದಿರೆಲ್ಲ ನೀವೆಲ್ಲರೂ ಕೂಡ ಇವತ್ತು ಆ ಕ್ರೀಡಾಂಗಣದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ತಾವೆಲ್ಲರೂ ಕೂಡ ವಾಕ್ ಕೂಡ ಮಾಡ್ತಾ ಇದ್ದೀವಿ. ಇವತ್ತು 157 ಕೋಟಿನಲ್ಲಿ ನನ್ನ ಅವಧಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಈ ಜಿಲ್ಲೆಯಲ್ಲಿ ಒಂದು ಒಳ್ಳೆ ವಾಕಿಂಗ್ ಪಾತ್ ಮಾಡ್ಬೇಕಂತ ಹೇಳಿ ಏನು ಅರ್ಕಾವತಿ ನದಿ ಇದೆ, ಆ ನದಿ ಎಡ ಮತ್ತು ಬಡ ದಂಡದ ಮೇಲೆ ಸುಮಾರು ಈ ಕಡೆ 1.25 ಕಿಲೋಮೀಟರ್, ಈ ಕಡೆ ಎಡಕ್ಕೆ ಮತ್ತು ಬಲಕ್ಕೆ ಎರಡೂ ಕಡೆ ಸುಮಾರು 1.25 ಕಿಲೋಮೀಟರ್, 1.25 ಕಿಲೋಮೀಟರ್ನ ಇವತ್ತು ವಾಕಿಂಗ್ ಪಾತ್ ಮಾಡಲಿಕ್ಕೆ ಹಿರಿಯ ನಾಗರಿಕರೆಲ್ಲ ಓಡಾಡಬೇಕು, ಮಕ್ಕಳ ಆಟ ಆಡಬೇಕಂತ ಹೇಳಿ
157 ಕೋಟಿ ರೂಪಾಯಿಗಳು ಇವತ್ತು ಪೂಜೆ ಮಾಡಿ ಬರುವಾರ ನಾವೆಲ್ಲರೂ ಕೂಡ ಅದನ್ನು ನಾವು ವಾಕಿಂಗ್ ಪಾತ್ರ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ. ಜಿಲ್ಲಾ ಕ್ರೀಡಾಂಗಣಕ್ಕೆ 20 ಕೋಟಿ ನಾನು ಕೇಳಿದ್ದೆ. ನನಗೆ ಈಗಾಗಲೇ 5 ಕೋಟಿ ಬಿಡುಗಡೆ ಮಾಡಿದ್ದಾರೆ, ಇನ್ನೂ 20 ಕೋಟಿ ಬಾಕಿ ಇದೆ. ಅಲ್ಲಿ ಮಕ್ಕಳಿಗೆ ಜಿಮ್ ಮಾಡಿಸುವಂಥದ್ದು, ನೀವೆಲ್ಲರೂ ಕೂಡ ಅಲ್ಲಿ ಕೆಳಗಡೆ ಕೂತ್ಕೊಳ್ಳಿಕ್ಕೆ ನೀವೆಲ್ಲರೂ ಕೂಡ ನೆರಳನ್ನು ಮಾಡುವಂಥದ್ದು, ಒಂದು ಒಳ್ಳೆಯ ರಂಗಮಂದಿರ. ರಂಗಮಂದಿರ ನಮ್ಮ ಜಿಲ್ಲೆಗೆ ಬಹಳ ಕಲಾವಿದರು, ಸಾಕಷ್ಟು ಜನ ಕಲಾವಿದರು ನೀವೆಲ್ಲರೂ ಕೂಡ ನಿಮ್ಮ ಪ್ರತಿಭೆಗಳನ್ನ ತೋರ್ಸೋಕ್ಕೆ ಎಲ್ಲೂ ರಂಗಮಂದಿರ ಇಲ್ಲ. ಸೊ ಇವತ್ತು ಒಳ್ಳೆ ಒಂದು ರಂಗಮಂದಿರ, ಡ್ರೆಸ್ಸಿಂಗ್ ರೂಮ್ಸು, ಟಾಯ್ಲೆಟ್ಸು, ಪಾರ್ಕಿಂಗ್ ಎಲ್ಲ ಮಾಡೋಕ್ಕೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮೇಲ್ಗಡೆ ಇರುವಂಥ ಜಿಲ್ಲಾ ಕ್ರೀಡಾಂಗಣದ ಇವತ್ತು ಕಾರ್ಯಕ್ರಮವನ್ನು ಅಲ್ಲೂ ಕೂಡ ಪ್ರಾರಂಭ ಮಾಡ್ತಾ ಇದ್ದೀವಿ. ಯಾರ್ಯಾರಿಗೆ 25-30 ವರ್ಷದಿಂದ ನೆಲೆ ಇಲ್ಲ, ಸೂರಿಲ್ಲ, ಸೈಟ್ ಇಲ್ಲ, ಒಂದು ಗೂಡಿಲ್ಲ, ಅವರೆಲ್ಲರೂ ಕೂಡ ಇವತ್ತು ಸುಮಾರು 8,000 ಮನೆ ಕಟ್ಟಲಿಕ್ಕೆ ಸುಮಾರು 100 ಎಕರೆ ಜಮೀನನ್ನು ಇವತ್ತಾಗಲಿ ನಾವು ಗುರುತಿಸಿ ಸೈಟ್ಗಳನ್ನು ಮಾಡಿಸೋದು ಕೂಡ ಇವತ್ತು ಪ್ರಾಮಾಣಿಕವಾದಂಥ ಪ್ರಯತ್ನ ಕೂಡ ಇವತ್ತು ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ. ಸೊ ಅನೇಕ ರೀತಿಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಬಗ್ಗೆ ಚಿಂತನೆ, ಕೆಲವರು ಹೆಲ್ತ್ ಕ್ಯಾಂಪ್ ಮಾಡಿ ಅಂತ ಹೇಳಿದ್ರೆ, ಕ್ರೀಡೆಗಳಿಗೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದ್ದಾರೆ. ಸಮುದಾಯ ಹಿರಿಯರಿಗೆ ಒಂದು ಸಮುದಾಯ ಮಾಡೋಕ್ಕೆ ಹೇಳಿದ್ದಾರೆ. ನನಗೆ ಬಹಳ ಸಂತೋಷ. ಜಾಗವನ್ನು ಆದಷ್ಟು ಶೀಘ್ರದಲ್ಲಿ ತಾವೆಲ್ಲರೂ ಕೂಡ ವಿಶ್ರಾಂತಿ ತಗೊಳ್ಳಿಕ್ಕೆ, ನಿಮ್ಮ ಸಭೆ ಸಮಾರಂಭಗಳು ಮಾಡಲಿಕ್ಕೆ, ನಿಮ್ಮಲ್ಲಿರುವಂಥ ಸುಮಾರು ಸಾಕಷ್ಟು ಜನ ಅಧಿಕಾರಿಗಳು ಇಲ್ಲೆಲ್ಲ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀರಿ, ಜಿಲ್ಲಾ ಪಂಚಾಯತ್ ಇಲಾಖೆಯಲ್ಲಿ ಮಾಡಿದ್ದೀರಿ, ಆರೋಗ್ಯ ಇಲಾಖೆಯಲ್ಲಿ ಮಾಡಿದ್ದೀರಿ, ಶಿಕ್ಷಣ ಇಲಾಖೆಯಲ್ಲಿ ಕೆಲಸ ಮಾಡಿದ್ದೀರಿ. ಸಾಕಷ್ಟು ಜನ ಉಚ್ಚಪ್ಪ ಬಂದಿದ್ರು ಇಲ್ಲೆಲ್ಲೋ. ನಾನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದಾಗ ಇಲ್ಲೇ ಕೂತಿದ್ದಾರೆ. ಅವರು ಇಲ್ಲಿ ಡಿ ಡಿ ಆಗಿ ಇಲ್ಲೆಲ್ಲ ಕೆಲಸ ಒಬ್ಬ ಜಿಲ್ಲಾ ಮಟ್ಟದ ಅಧಿಕಾರಿಯಾಗಿ ಕೆಲಸ ಮಾಡಿದ್ದಾರೆ. ಈ ಜಿಲ್ಲೆಗೆ, ಈ ತಾಲೂಕಿಗೆ ಅವ್ರ ಸೇವೆಯನ್ನು ಕೂಡ ಸಾಕಷ್ಟು ಅವರು ಕೂಡ ಕೊಟ್ಟಿದ್ದಾರೆ. ಅವರ ಅವಧಿನಲ್ಲೇ ನಾನು ಇದು ಜಿಲ್ಲಾ ಕ್ರೀಡಾಂಗಣವನ್ನು ನನ್ನ ಅವಧಿಯಲ್ಲೇ ನಾವೇನೋ ಇದಕ್ಕೆಲ್ಲರೂ ಕೂಡ ಚಾಲನೆ ಕೊಟ್ಟು ನಾವೇ ಮಾಡಿಸಿದ್ವಿ. ಇದನ್ನ ಬೆಂಗಳೂರು, ಮೈಸೂರು ಮಧ್ಯದಲ್ಲಿ ಎಲ್ಲೂ ಕೂಡ ಇಂಥ ಒಂದು ಸಭೆಯನ್ನು ಮಾಡಲಿಕ್ಕೆ ಒಂದು ಸಭಾಂಗಣ ಇರಲಿಲ್ಲ ಅಂಥೇಳಿ ಈ ಸಭಾಂಗಣಕ್ಕೆ ನಾವು ಚಾಲನೆ ಕೂಡ ಕೊಟ್ಟು ಸುಮಾರು 3 ವರ್ಷ 4 ವರ್ಷ ಇದ್ರ ಹಿಂದೆ ನಾವು ಕೆಲಸ ಮಾಡಿ ಇವತ್ತು ಬಹಳ ಒಂದು ಒಳ್ಳೆಯ ಉತ್ತಮವಾದಂಥ ಒಂದು ಸಭಾಂಗಣ ಕೂಡ ಮಾಡಿದ್ವಿ. ಹೀಗೆ ಅನೇಕ ರೀತಿಯಲ್ಲಿ ನಮ್ಮ ಚಿಂತನೆಯನ್ನು ನಾವು ಮಾಡ್ತಾ ಇದ್ದೀವಿ. ನಾನು ನಿಮ್ಮಲ್ಲಿ ಏನು ಅಂತ ಹೇಳಿದ್ರೆ, ನೀವೆಲ್ಲರೂ ವಾಕ್ ಮಾಡಬೇಕು, ಎಕ್ಸಸೈಸ್ ಮಾಡಬೇಕು, ನಿಮ್ಮ ಹೆಲ್ತ್ ಬಗ್ಗೆ ಗಮನ ಹರಿಸಬೇಕು, ಮಕ್ಕಳನ್ನ ಸರಿಯಾಗಿ ರೀತಿಯಲ್ಲಿ. ಇವತ್ತು ಮಕ್ಕಳು ಭಾಳ ಆಧುನಿಕವಾಗಿ ಬೆಳೆದಂಥವ್ರು. ಒಂದು ಫ್ರೆಂಡ್ಲಿ ರಿಲೇಷನ್ ನಿಮ್ಮ ಹತ್ರ ಇರಬೇಕು. ಕಾಲ ಬದಲಾವಣೆ ಆಗಿದೆ. ಮೊದಲು ಮೇಷ್ಟ್ರುಗಳೇ, ನನ್ನ ಮಕ್ಕಳು ಹೇಳ್ತಾ ಇರೋ, ನೆನ್ನೆ ತಿರೋಗ್ಬಿಟ್ರು ಅಯ್ಯಂಗಾರ ಮೇಷ್ಟ್ರು, ಶೇಷಾದ್ರಿ ಅಯ್ಯಂಗಾರ ಅಂತ ಹೇಳಿದ್ರೆ ನನ್ನ ಗುರುಗಳು. ನಾನು ಓದಿದ್ದು ಉಕ್ಕೊಂದಲ್ಲಿ, ನೆನ್ನೆ ತೀರೋಗ್ಬಿಟ್ರು. ನೆನ್ನೆ ತೀರೋಗ್ಬಿಟ್ರು ಅವರು. ಸುಮಾರು 98 ವರ್ಷನೋ ಏನೋ ಅವ್ರಿಗೆ. 100 ವರ್ಷಕ್ಕೆ 2 ವರ್ಷ ಬಾಕಿ ಇತ್ತು, ನೆನ್ನೆ ತೀರೋಗ್ಬಿಟ್ರು. ನಾನು 1ನೇ ಕ್ಲಾಸಿಂದ ನಮ್ಮ ತಂದೆಯಲ್ಲಿ ಪಾಠಕ್ಕೆ ಹಾಕಿರೋ ಮನೆ ಪಾಠ ಅಂತ ಹೇಳಿದ್ರು. ಅವಾಗ ಮನೆ ಪಾಠಕ್ಕೆ ಕಳಿಸಿದ್ರು ನಮಗೆಲ್ಲ. ನನಗೆ ತಲೆ ಕೂದಲನ್ನ ಹಿಡಿದು ಕಾಲಲ್ಲೇ ಒದ್ದಿದ್ರು, ಸಾಬ್ರೆ ನೀನು ಸಾಯಿಸ್ಬಿಡ್ತೀನಿ, ಇಲ್ಲೇ ಸಾಯಿಸ್ಬಿಡ್ತೀನಿ ಅನ್ನೋ. ನಿಮ್ಮ ಮುಂಡೆ ಏನು ಓದಿತ್ತು ನಮ್ಮ ಇಲ್ಲೇ ಸಾಯಿಸ್ಬಿಡು ಅಂತ ಗಂಡ ಹೇಳ್ತೀನಿ, ಇಬ್ರು ಹೊಡಿದ್ರು. ನೆನ್ಪಿಟ್ರು. ಸೊ ಇವತ್ತು ಯಾರಾದ್ರೂ ಒಬ್ರು ಬೇಸ್ಟು ಒಬ್ಬ ಹುಡುಗನ ಮುಟ್ಟಕ್ಕೆ ಆಗಲ್ಲ. ನನ್ನ ತಂದೆಗೆ ಹೇಳೋರು ಬೇಸ್ಟ್ರು, ನನ್ನ ಮಗ ಓದೋದೇ ಇಲ್ಲ, ಇವನು ತಗೊಂಡು MMS ಹಾಕ್ಕೊಳ್ಳಿ ಅಂತ ಹೇಳೋರು. ಓಡ್ದಾಕ್ಬಿಡೋರು. ಇವತ್ತು ಯಾರು ನಮ್ಮ ಬೇಸ್ಟ್ರು ಒಬ್ರು ಮುಟ್ಬಿಡ್ಲಿ ನೋಡುವ, ಆಗ್ಲೇ ಸಂಘ ಸಂಸ್ಥೆಯವರು, ಪೊಲೀಸರು ಎಲ್ಲ ಬರ್ಬಿಡ್ತಾರೆ. ಮೇಷ್ಟ್ರು ಅವನು ಮನೆ ಪಾಠ ಮಾಡ್ದ ಬಿಡ್ಬಿಡ್ತಾನೆ. ಆ ಹುಡುಗನಿಗೆ ಮಾಡ್ಬಿಡ್ತಾನೆ. ನಾವು ಬೇರೆ ಮಕ್ಳ ಕಡೆ ಅವ್ನ ಗಮನ ಬಂದ್ಬಿಡ್ತದೆ, ಅವನ ಸವಾಸನೆ ಬೇಡ ಅಂತೇಳಿ. ಸೊ ಕಾಲ ಬದಲಾವಣೆ ಆಗಿದೆ. ನಾವು ಮತ್ತು ನಮ್ಮ ತಂದೆ ತಾಯಿಗಳು ನಾವು ಎಲ್ಲರೂ ಕೂಡ ಒಂದು ವಿಶ್ವಾಸದಲ್ಲಿ ನಾವೆಲ್ಲರೂ ಕೂಡ ಜೀವನ ಮಾಡುವಂಥ ಒಂದು ಅನಿವಾರ್ಯತೆ ಆಗ್ಬಿಟ್ಟಿದೆ. ಫ್ರೆಂಡ್ಲಿ ರಿಲೇಷನ್ ನಾವೆಲ್ಲರೂ ಕೂಡ ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಸಾವ ದೃಷ್ಟಿನಲ್ಲಿ ನಾವು ನೀವೆಲ್ಲರೂ ಕೂಡ ಮಕ್ಕಳು ಮತ್ತು ತಂದೆ ತಾಯಿಗಳು ಮತ್ತು ಮಕ್ಕಳು, ಭಕ್ತ ಭಗವಂತನ ಒಂದು ಸಂಬಂಧ ಇಟ್ಟು ನಾವೆಲ್ಲರೂ ಕೂಡ ಇವತ್ತು ಜೀವನವನ್ನು ಮಾಡಬೇಕು. ಯಾರು ದಯವಿಟ್ಟು ಯಾವ ತಂದೆ ತಾಯಿಗಳಿಗೂ ಕೂಡ ವೃದ್ಧಾಪ್ಯಾಶ್ರಮ ನೀವು ಕಳಿಸ್ಬೇಕು. ಅವರನ್ನು ನಾವೇ ಸಾಕಬೇಕು. ನಮ್ಮನ್ನು ಯಾವ ರೀತಿ ಹೆತ್ತು ಹೊತ್ತು ನಮ್ಮನ್ನು ಸಾಕಿ ನಮ್ಮನ್ನು ಸಮಾಜಕ್ಕೆ ಇಷ್ಟೆಲ್ಲ ಕೊಟ್ಟಿದ್ದಾರೆ, ಅದೇ ರೀತಿ ನಾವು ಕೂಡ ಈ ತಾಯಿ ಗರ್ಭದಿಂದ ಆ ತಾಯಿ ಗರ್ಭಕ್ಕೆ ಹೋಗುವವರೆಗೂ ಕೂಡ ನಾವು ಆ ತಂದೆ ತಾಯಿಗಳನ್ನ ಪೂಜಾ ಸ್ಥಾನದ ನಾವೆಲ್ಲರೂ ಕೂಡ ನೋಡಿ ಅವರ ಆಶೀರ್ವಾದನ ಪಡಿಬೇಕಂತ ಹೇಳಿ ಹಿರಿಯ ನಾಗರಿಕ ದಿನಾಚರಣೆ ನಿಮಗೆಲ್ಲೂ ಕೂಡ ಶುಭ ಕೋರಿ ನಿಮಗೆಲ್ಲ ಒಳ್ಳೆಯದಾಗಲಿ. ಮುಂದಿನ ದಿವಸದಲ್ಲಿ ಇನ್ನೂ ಕೂಡ
ಅದ್ದೂರಿಯಾಗಿ ಕಾರ್ಯಕ್ರಮವನ್ನು ಮಾಡೋಣ. ಕೆಲವರೆಲ್ಲ ಸ್ವಾಮಿ ಕ್ರೀಡಾಭವನ, ಕನ್ನಡ ಭವನ, ನಮ್ಮ ಉಚ್ಚಪ್ತ ಇವರು ಹೇಳ್ತಾ ಇದ್ರು, ಗಿರಿಯಪ್ಪನವರು ಒಂದು ಕನ್ನಡ ಭವನ ಬೇಕು ಅಂತ ಹೇಳಿ. ನಿಜವಾಗಿ ನಾನು ಹೇಳ್ತೀನಲ್ಲ, ಹೊಸ ಸಂಸಾರ ಈ ಜ್ಯೋತಿ ಹೆಂಗ್ ಗುರಿತಾ ಇದೆ ಹಂಗೆ ನಾವೆಲ್ಲರೂ ಕೂಡ ಎಲ್ಲರೂ ಒಗ್ಗಟ್ಟ ಕೆಲಸ ಮಾಡ್ಬೇಕಾಗ್ತಾ ಇದ್ದಿತ್ತು. ರಾಮನಗರ ಉದ್ಧಾರ ಆಗ್ಬೇಕಾಗ್ತದೆ. ಸಾಕಷ್ಟು ಕೆಲಸಗಳಿವೆ. ಒಂದು ರಂಗಮಂದಿರ ಇಲ್ಲ, ಒಂದು ಆಟಕ್ಕೆ ಮೈದಾನ ಇಲ್ಲ, ಕುಡಿಯೋಕೆ ನೀರಿಲ್ಲ, ಓಡಾಡೋಕೆ ಒಂದು ಯೋಗ್ಯವಾದಂಥ ರೋಡ್ ಇಲ್ಲ, ಚರಂಡಿ ಇಲ್ಲ, ಒಳ್ಳೆಯ ಶಾಲೆಗಳಿಲ್ಲ, ಕನ್ನಡ ಭವನನೇ ಇಲ್ಲ ನಮಗೆ. ಏನಂತ ನಾವು ಮಾಡೋದೆಲ್ಲನೂ 1.5 ವರ್ಷ ಆಯಿತು ನೀವೆಲ್ಲ ನನಗೆ ಜನ್ಮ ಕೊಟ್ಟು. 1.5 ವರ್ಷ ಆಯಿತು. 25-30 ವರ್ಷದಿಂದ ಏನೇನೋ ಮಾಡಿಬಿಟ್ರಿ, ಏನೂ ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. 1 ವರ್ಷದಲ್ಲಿ ಸಾಕಷ್ಟು ಸುಮಾರು ನಮ್ಗೆ ಹೇಳ್ತೀನಿ, 800 ಕೋಟಿ ರೂಪಾಯಿ ದುಡ್ಡನ್ನ ಈ ಕ್ಷೇತ್ರಕ್ಕೆಲ್ಲ ಕೊಟ್ಟಿದ್ದಾರೆ. ಸುಮಾರು 3,000 ಮನೆನ ಹಳ್ಳಿಲಿ ಈಗಾಗಲೇ ಎಲ್ರಿಗೂ ಮನೆಗಳು ಕೊಟ್ಟಿದ್ದೀವಿ. ಪಟ್ಟಣ ವ್ಯಾಪ್ತಿಯಲ್ಲಿ 8,000 ಮನೆ ಕೊಡ್ತಾ ಇದ್ದೀವಿ. ಇಲ್ಲಿ ರಸ್ತೆ, ರೋಡು, ಚರಂಡಿಗೆ, ಟೌನ್ಗೆನೇ 100 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಸಾಕಷ್ಟು ಕೆಲಸಗಳನ್ನ ನಾವೆಲ್ಲರೂ ಕೂಡ ಮಾಡ್ತಾ ಇದ್ದೀವಿ. ನನ್ನ ಗಮನದಲ್ಲಿದೆ, ಆದಷ್ಟು ಬೇಗ ಕನ್ನಡ ಭವನವನ್ನು ನಿಮ್ಮೆಲ್ಲರ ಸಮ್ಮುಖದಲ್ಲಿ, ನಿಮ್ಮೆಲ್ಲರ ಆಶೀರ್ವಾದಗಳಿಗೆ ನಾವೆಲ್ಲರಿಗೂ ಎಲ್ಲ ಜಾಗವನ್ನು, ಸೂಕ್ತವಾದ ಜಾಗ ಬೇಕು ನಮಗೆ. ಅಲ್ಲೇ ಐದು ನೋಡಿದೀವಲ್ಲ, ನಿಮ್ಮ ಆಫೀಸ್ ಆಪೋಸಿಟ್ ನೋಡಿದೀವಲ್ಲ, ಜಾಗ ಸೆಲೆಕ್ಟ್ ಮಾಡಿದೀವಲ್ಲ. ನಮ್ಮ ಅಪ್ಪನ ಜಾಗ ಅದು, ಸರ್ಕಾರಿ ಜಾಗ ಅದು. ಅದನ್ನ ತೋರಿಸಿದೀವಲ್ಲ. ಬೆಂಕಿ ನೀನು ಮಾತಾಡಿದ್ರೆ ಬೆಂಕಿ ನನಗೆ. ನಮ್ಮ ರವಿಯವರು ಹೇಳ್ತಾರೆ, ನಾನು ಆಫೀಸ್ ಮುಂದೆ ಜಾಗ ಇದೆ, ಬಹಳ ಸೂಕ್ತವಾದಂಥ ಜಾಗ. ಸರ್ಕಾರಿ ಕಚೇರಿ ಇದೆ, ಒಂದು ಇಲಾಖೆ, ರೇಷ್ಮೆ ಇಲಾಖೆ ಜಾಗ. ಅವರಿಂದ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸಿ, ಈ ಕನ್ನಡ ಭವನ ಬೇಕು, ಇದು ಪಟ್ಟಣ ವ್ಯಾಪ್ತಿಯ ಒಂದು ಕೇಂದ್ರ ಬಿಂದು ಜಾಗದಲ್ಲಿ ಇದೆ ಅಂತ ಹೇಳಿ ಅದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡೋಣ. ಅದರದ್ದೇ ಆದಂಥ ರೀತಿ ನೀತಿ ಕಾನೂನೆಲ್ಲ ಇದೆ. ಸುಮ್ಮನೆ ಹೋಗಿ ಸರ್ಕಾರಿ ಜಾಗದಲ್ಲಿ ನಾನು ಕಟ್ತೀನಿ ಅಂತ ಹೇಳಿದ್ರೆ MLA ಆಗಲಿ, ಮಿನಿಸ್ಟರ್ ಆಗಲಿ, ಮುಖ್ಯಮಂತ್ರಿ ಆಗಲಿ, ಪ್ರಧಾನಮಂತ್ರಿ ಆಗಲಿ, ಎಲ್ರಿಗೂ ಒಂದೇ ಕಾನೂನು, ಒಂದೇ ನೀತಿ, ಒಂದೇ ನಿಯಮ. ಒಂದಷ್ಟರಲ್ಲಿ ಏನು ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ, ಜಾಗ ಚೆನ್ನಾಗಿದೆ, ಅದು ಇಲಾಖೆ ಅಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ನಮ್ಮ ಕನ್ನಡ ಭವನಕ್ಕೆ ಎಷ್ಟು ಬೇಕು ಜಾಗವನ್ನು ನಾನು ಪ್ರಸ್ತಾವನೆ ಮೂಲಕ ನಾನು ಕಳಿಸಿ ಆದಷ್ಟು ಬೇಗ ಒಂದು ಒಳ್ಳೆಯ ಕನ್ನಡ ಭವನವನ್ನು ನಾವೆಲ್ಲ ಕಟ್ಟೋಣ. ಅಲ್ಲಿ ನಮ್ಮ ಕಾರ್ಯಕ್ರಮವನ್ನು ನೆಕ್ಸ್ಟ್ ನಾವು ಮಾಡೋಣ ಅಂತ ಹೇಳಿ ನನಗೆ ಈ ಒಂದು ಪವಿತ್ರವಾದ ಅಣ್ಣ, ದಯಮಾಡಿ ಕನ್ನಡ ಭವನ ನಿರ್ಮಾಣ ಮಾಡಿದರೆ ನಿಮ್ಮ ಹೆಸರು ಚಿರಸ್ಥಾಯಿಯಾಗಿ ಉಳಿತದೆ ನಮ್ಮ ರಾಮನಗರ ಜಿಲ್ಲೆಯಲ್ಲಿ. ದಯಮಾಡಿ ಮಾಡಲು ಹಾಗೆ ಒಂದು ಆರೊಳ್ಳೆಯಲ್ಲಿ ಒಂದು ಕಳಿಸ್ಕೊಟ್ಬಿಡಿ. ಎಲ್ಲಿದ್ದೀರಿ? ಆರೊಳ್ಳೆಯಲ್ಲಿ ಒಂದು ಮಾಡಿಕೊಟ್ಬಿಡಿ, ಮಾಡಿಸೋಣ. ಎಲ್ಲ ಕೆಲಸಗಳು ಹಂತವಾಗಿ ನಾವೆಲ್ಲರೂ ಕೂಡ ಮಾಡಬೇಕಾಗ್ತದೆ. ಈಗ ತಾನೇ ನೀವೆಲ್ಲ ನನಗೆ ಕೂರಿಸಿದ್ದೀರಿ, ಕೆಲಸ ಮಾಡಪ್ಪ ಅಂತ ಹೇಳಿದ್ದೀರಿ. ಸಾಕಷ್ಟು ಕೆಲಸಗಳಿವೆ. ಹಂತವಾಗಿ ನಾವೆಲ್ಲರೂ ಕೂಡ ಹಂಚ್ಕೊಂಡು ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಕೆಲಸಗಳನ್ನು ನಾನು ಮಾಡ್ತೇನೆ. ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೀತಿ, ವಿಶ್ವಾಸ, ನಂಬಿಕೆ ಸದಾ ನನ್ನ ಮೇಲೆ ಇರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.